ಹಾಯ್ ಹಲೋ ಎವ್ರಿವನ್, ನಮಸ್ತೆ, ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಸೊ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಓಕೆ ಪೌರನೀತಿ ಯಾವುದು 6ನೇ ತರಗತಿಯ ಪಾರ್ಟ್ 2. ಓಕೆ, ಪಾರ್ಟ್ 2 ಇದು. ಸೊ ಪಾರ್ಟ್ 1ನಲ್ಲಿ ಕ್ವಶನ್ ಆನ್ಸರನ್ನು ನೋಡ್ತಾ ಇದ್ದೀವಿ. ಇದು ಪಾರ್ಟ್ 2ನಲ್ಲಿ ಬರ್ತಕ್ಕಂತಹ ಒಂದು ಪೌರನೀತಿಯ ಬಗ್ಗೆ ಇರ್ತಕ್ಕಂತಹ 17ನೇ ಅಧ್ಯಾಯ ಆಗಿರುತ್ತೆ, ಪ್ರಜಾಪ್ರಭುತ್ವ. ಓಕೆ, ಇಲ್ಲಿ ಪಾಠದ ಪರಿಚಯವನ್ನು ಕೊಟ್ಟಿರ್ತಾರೆ. ಓಕೆ, ಲೇಟ್ ಮಾಡ್ದೇನೆ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಓಕೆ, ಪ್ರಜಾಪ್ರಭುತ್ವ ಯಾವುದ್ರಿ 17ನೇ ಅಧ್ಯಾಯ ಪ್ರಜಾಪ್ರಭುತ್ವ ಆಗಿರುತ್ತೆ. ಸೊ ಇದ್ರೊಳಗೆ ಪ್ರಜಾಪ್ರಭುತ್ವದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ಪಾಠವನ್ನು ನೇರವಾಗಿ ನಾವು ಪ್ರವೇಶ ಮಾಡಿದ್ವಿ ಅಂತಂದರೆ ನಿಮಗೆ ನೋಡಲಿಕ್ಕೆ ಇಲ್ಲಿ ಎರಡು ಚಿತ್ರಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, 1 ಮತ್ತು 2 ಅಂತಕ್ಕಂಥದ್ದು. ಸೊ ಇಲ್ಲಿ ರಾಜ ಮತ್ತು ರಾಜನ ಏನು ಹೇಳ್ತೀವಿ ಸೈನಿಕರಾಗಿರ್ಬಹುದು, ಅವನ ಸುತ್ತಮುತ್ತಲೂ ಸಹ ನೀವು ಸಾಕಷ್ಟು ಜನರು ಇರೋದನ್ನು ಇಲ್ಲಿ ನೋಡ್ತೀರಿ. ಜೊತೆಗೆ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಒಂದು ವೋಟಿಂಗ್ ಮತದಾನ ಅಂತ ಹೇಳ್ತಾ ಇದ್ವಿ. ಸೊ ಆ ರೀತಿ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅನ್ನೋದನ್ನು ಗಮನಿಸೋಣ. ಸೊ ಇಲ್ಲಿ ಕ್ವಶನ್ಸ್ಗಳನ್ನ ನಾವು ನೋಡೋದಾದರೆ, ಸೊ ಇದೇನು ನಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೆಳಗಡೆ ನೋಡ್ಕೊಳ್ರಿ. ಒಂದಾನೊಂದು ಕಾಲದಲ್ಲಿ ರತ್ನಪುರ ಎಂಬ ಒಂದು ಪಟ್ಟಣವನ್ನು ಚಂದ್ರಶಯನ ಅಂತಕ್ಕಂತಹ ರಾಜ ಆಳ್ತಾ ಇದ್ದ. ಒಂದಾನೊಂದು ಕಾಲದಲ್ಲಿ ರತ್ನಪುರ ಅಂತಕ್ಕಂಥದ್ದು ಊರ್ರಿ ಇದು. ಓಕೆ, ಊರು ಅಥವಾ ಪಟ್ಟಣ ಅಂತ ಕೊಟ್ಟಾರ. ಅಲ್ಲಿ ಚಂದ್ರಶಯ ಅಂತಕ್ಕಂತಹ ಒಬ್ಬ ರಾಜ ಏನು ಮಾಡ್ತಾ ಇದ್ದ, ಆ ಊರನ್ನು, ಆ ಪಟ್ಟಣವನ್ನು ಆಳ್ತಾ ಇದ್ದ. ಅವನ ರಾಣಿ ಅಂದರೆ ಅವನ ಹೆಂಡತಿ ಗಂಡು ಮಗುವಿಗೆ ಜನ್ಮವಿತ್ತು ಮಡಿದಳು. ಅಂತಂದರೆ ಗಂಡು ಮಗುವನ್ನು ಹೆತ್ತು ಅವಳೇನಾಗ್ತಾಳೆ, ಸತ್ತು ಹೋಗ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಕಾಲದ ನಂತರ ರಾಜ ಏನು ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂತಹ ನರ್ತಕಿಯನ್ನು ಮದುವೆ ಆಗ್ತಾನೆ. ಮುಂದೆ ಅವಳಿಗೂ ಕೂಡ ಏನಾಗುತ್ತೆ, ಒಂದು ಗಂಡು ಮಗು ಜನನವಾಗುತ್ತೆ. ಅವಳು ಕೂಡ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಸೊ ಹಾಗಾದರೆ ಅಣ್ಣ ತಮ್ಮಂದಿರು ಅಂದರೆ ಮೊದಲ ಹೆಂಡತಿ ಮಗು, ನೆಕ್ಸ್ಟು ರಾಜನರ್ತಕಿಯನ್ನು ಮದುವೆ ಆಗಿರ್ತಾನಲ್ಲ ಅವಳು ಜನ್ಮ ಕೊಟ್ಟಂತಹ ಒಂದು ಮಗು, ಎರಡೂ ಕೂಡ ಗಂಡು ಮಕ್ಕಳಾಗಿದ್ದರಿಂದ ಅಣ್ಣ ತಮ್ಮಂದಿರು ಗುರುಕುಲದಲ್ಲಿ ಏನು ಮಾಡ್ತಾರೆ, ವಿದ್ಯೆಯನ್ನು ಕಲಿತು ಜಾಣರಾಗ್ತಾರೆ. ತನ್ನ ಒಂದು ಇಳಿ ವಯಸ್ಸಿನಲ್ಲಿ ರಾಜನು ಏನು ಮಾಡ್ತಾನೆ, ಇಳಿ ವಯಸ್ಸು ಅಂತಂದರೆ ಅವನಿಗೆ ಎಲ್ಲ ರಾಜ್ಯವನ್ನು ಆಳ್ವಿಕೆ ಮಾಡಿ, ಅಂದರೆ ವಯಸ್ಸಾಗುತ್ತಲ್ವ. ಸೊ ತನ್ನ ಒಂದು ಕೊನೆಯ ಅವಧಿ ಅಂತ ಹೇಳ್ತೀವಿ, ಅಥವಾ ಇಳಿ ವಯಸ್ಸು, ವೃದ್ಧಾಪ್ಯ ಅಂತ ಹೇಳ್ತೀವಿ. ಸೊ ಆವಾಗ ರಾಜನು ಏನು ಮಾಡ್ತಾನೆ, ತನ್ನ ಹಿರಿಯ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದನು. ಅಂದರೆ ಫಸ್ಟ್ ಏನು ಮಗುವಿಗೆ ಜನ್ಮ ಕೊಟ್ಟು ಅವಳು ಮಡಿತಾಳಲ್ವ, ಆ ಒಂದು ಮೊದಲ ಹೆಂಡತಿಯ ಮಗು ಏನಿರುತ್ತೆ ಅವನಿಗೆ ಏನು ಮಾಡ್ತಾನೆ, ರಾಜ ಪಟ್ಟವನ್ನು ಕಟ್ತಾನೆ. ಇದರಿಂದ ತನ್ನ ಮಗನೇ ಮುಂದೆ ಅರಸ ಆಗಬೇಕು ಅಂತಕ್ಕಂತಹ ರಾಜನರ್ತಕಿಯ ಆಸೆ ಏನಾಗುತ್ತೆ ಇಲ್ಲಿ ಸುಳ್ಳಾಗತ್ತಾ. ಅವಳು ಮಗನ ಮನಸ್ಸಿನಲ್ಲಿ ಏನು ಮಾಡ್ತಾಳೆ, ಕೆಟ್ಟ ಆಲೋಚನೆಗಳನ್ನು ಬಿತ್ತಾಳೆ. ಅಧಿಕಾರಕ್ಕಾಗಿ ಏನು ಮಾಡ್ತಾರೆ, ಅಣ್ಣ ತಮ್ಮಂದಿರು ಜಗಳವನ್ನು ಆಡ್ತಾರೆ. ಸೊ ಅವರಿಬ್ಬರ ಮಧ್ಯೆ ಏನಾಗುತ್ತೆ, ಜಗಳ ಆರಂಭ ಆಗುತ್ತೆ. ಸೊ ಇದನ್ನೆಲ್ಲ ಕಂಡಂತಹ ರಾಜ ಏನು ಮಾಡ್ತಾನೆ, ಈ ಎಲ್ಲ ಚಿಂತೆಯನ್ನು ಇಟ್ಕೊಂಡು ಅಥವಾ ಎಲ್ಲ ಚಿಂತೆಗಳಿಂದ ಏನು ಮಾಡ್ತಾನೆ, ಅವನು ಮನನೊಂದು ಅಸೂನಿಗ್ತಾನೆ. ಅವನು ಕೂಡ ಏನಾಗ್ತಾನೆ, ಇಲ್ಲವಾಗ್ತಾನೆ. ತದನಂತರ ಏನಾಗುತ್ತೆ, ಅಣ್ಣ ತಮ್ಮಂದಿರ ಒಳ ಜಗಳಗಳಿಂದ ರಾಜ್ಯದ ಆಡಳಿತ ಕೂಡ ಏನಾಗುತ್ತೆ ರೀ, ಹದಗೆಟ್ಟು ಹೋಗುತ್ತೆ. ಅಂದರೆ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಳ್ತಾ ಕೂತ್ರೆ ಅಂದರೆ ಏನು ಹೇಳ್ತೀವಿ, ಊರ ಚಿಂತೆ ಏನೋ ಮಾಡ್ದೇ ತಮ್ಮದೇ ತಾವು ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂಥ ಸಮಯದೊಳಗೆ ಜನರ ಒಂದು ಸಮಸ್ಯೆಗಳನ್ನೇ ಕೇಳೋರು ಇಲ್ಲ ಅಂತ ಆಗುತ್ತೆ. ಅಲ್ಲೇನಾಗುತ್ತೆ ರೀ, ಕೊಲೆ ಸುಲಿಗೆಗಳು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಪ್ರಜೆಗಳು ಇದರಿಂದ ಏನಾಗ್ತಾರೆ, ಬೇಸರಗೊಳ್ತಾರೆ. ಅಂದರೆ ನಮ್ಮ ಒಂದು ಸುಖ ದುಃಖ ಇವೆಲ್ಲವುಗಳನ್ನು ಸಹ ಅವರು ಕೇಳ್ದಂತೆ ಆಗ್ತಾರೆ. ಇದು ಎಲ್ಲಿಗೆ ಬಂದು ನಿಂತು ಅಂತ ಅವರೆಲ್ಲರೂ ವಿಚಾರ ಮಾಡಿ ಬೇಸರಗೊಂಡು ಅವರೆಲ್ಲ ಏನು ಮಾಡ್ತಾರೆ, ಒಂದೆಡೆ ಸೇರಿ ರಾಜ್ಯದ ಆಡಳಿತವನ್ನು ತಾವೇ ಮುಂದೆ ನಿಂತು ನಡೆಸ್ತಕ್ಕಂತಹ ತೀರ್ಮಾನವನ್ನು ಕೈಗೊಳ್ತಾರೆ. ಇದಕ್ಕಾಗಿ ಅಗತ್ಯ ಇರತಕ್ಕಂತಹ ಕಾನೂನುಗಳನ್ನು ಅವರು ಏನು ಮಾಡ್ತಾರೆ, ರೂಪಿಸ್ತಾರೆ. ಅವುಗಳನ್ನು ಪಾಲಿಸಲು ಎಲ್ಲರೂ ಕೂಡ ಸರಿ ಆಯಿತು ಅಂತ ಅದನ್ನು
ಬದ್ಧರಾಗಿ ಒಪ್ಕೊಳ್ತಾರೆ. ಹೀಗೆ ರತ್ನಪುರದಲ್ಲಿ ರಾಜನ ಆಳ್ವಿಕೆ ಅಂದ್ರೇನ್ರಿ, ರಾಜಪ್ರಭುತ್ವ, ರಾಜನೇ ಅಲ್ಲಿ ಪ್ರಭುವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನಲ್ವ. ಸೊ ಅಲ್ಲಿ ಆ ಆಳ್ವಿಕೆ ಏನಾಗುತ್ತಾ, ಕೊನೆಗೊಳ್ಳುತ್ತಾ. ಜನರ ಆಳ್ವಿಕೆ, ಜನರಂದರೆ ಯಾರು, ಪ್ರಜೆಗಳ ಒಂದು ಪ್ರಭುತ್ವ ಅಲ್ಲಿ ಬರುತ್ತೆ. ಅಂದರೆ ಅದೇ ಮುಂದೆ ಪ್ರಜಾಪ್ರಭುತ್ವವಾಗಿ ಆರಂಭ ಆಗತ್ತೆ ಅಂತಕ್ಕಂಥದ್ದು. ಸೊ ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವ ಜಾರಿಗೆ ಬಂತು, ಆಳ್ವಿಕೆಗೆ ಬಂತು ಅಂತ ಅಂದರೆ, ಸೊ ಈ ಎಲ್ಲ ಒಂದು ಕಾರಣಗಳಿಂದ ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಆಳ್ವಿಕೆಗೆ ಬಂತು ಅಂತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿ ಒಂದೆರಡು ಕ್ವಶನ್ ಅದಾವೆ ನೋಡ್ಕೊಂಬಿಡ್ರಿ. ರಾಜ ಯಾರಿಗೆ ಪಟ್ಟ ಕಟ್ಟಿದನು? ಮೊದಲ ಹೆಂಡತಿಯ ಮಗನಿಗೆ ಪಟ್ಟ ಕಟ್ಟಿದನು. ಅರಸನೊಬ್ಬನ ಮರಣದ ನಂತರ ಸಿಂಹಾಸನದ ಅಧಿಕಾರವನ್ನು ಸಾಮಾನ್ಯವಾಗಿ ಯಾರು ಪಡಿತಾರೆ ಅಂತಂದರೆ, ತನ್ನ ಹಿರಿಯ ಮಗನಾದಂತಹ ಒಬ್ಬ ಹಿರಿಯ ಮಗ ಪಡಿತಾನೆ ಅಧಿಕಾರವನ್ನು. ಓಕೆ, ನೆಕ್ಸ್ಟ್ ರಾಜಪ್ರಭುತ್ವದಲ್ಲಿ ಅಧಿಕಾರಕ್ಕಾಗಿ ಒಳಜಗಳ ನಡೆದರೆ ಆಗ್ತಕ್ಕಂತಹ ಕೆಟ್ಟ ಪರಿಣಾಮ ಏನು ಅಂತಂದರೆ, ಅಲ್ಲಿರ್ತಕ್ಕಂತಹ ಒಂದು ಇಲ್ಲೇ ಐತೆ ನೋಡ್ರಿ, ಯಾವುದು, ರಾಜ್ಯದ ಆಡಳಿತ ಏನಾಗುತ್ತೆ, ಹದಗೆಟ್ಟು ಹೋಗುತ್ತಾ. ಅಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಯಾರೂ ಕೂಡ ಕೇಳ್ದಂತಾಗುತ್ತೆ. ಹಾಗಾಗಿ ಅಲ್ಲೇನಾಗುತ್ತಾ, ರಾಜ್ಯ ಒಂದು ದುಸ್ಥಿತಿಗೆ ಬಂದು ತಲುಪುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ರಾಜಪ್ರಭುತ್ವದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಬರೀರಿ ಅಂತ ಹೇಳ್ಯಾರ. ನಿಮ್ಮ ಅನಿಸಿಕೆ ಏನೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ರಾಜಪ್ರಭುತ್ವವನ್ನು ನಾವಿಲ್ಲಿ ನೋಡೋದಾತಂತಂದ್ರೆ, ಮೇಲಿನ ಕಥೆಯಲ್ಲಿ 2 ಬಗೆಯ ಆಡಳಿತ ವ್ಯವಸ್ಥೆಯನ್ನು ನಾವು ಗುರುತಿಸಬಹುದು. ಯಾವ್ಯಾವರು 2 ಬಗೆಯವು ಅಂತಂದ್ರೆ, ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ರಾಜನೇ ಆಳ್ವಿಕೆಯನ್ನು ಮಾಡೋದು ರಾಜಪ್ರಭುತ್ವ, ಪ್ರಜೆಗಳು ಸ್ವತಃ ಆಳ್ವಿಕೆಯನ್ನು ಮಾಡೋದು, ಅಂದರೆ ಒಬ್ಬ ಮುಖ್ಯಸ್ಥನನ್ನು ನೇಮಿಸ್ಕೊಂಡು ಆಳ್ವಿಕೆಯನ್ನು ಮಾಡಿಸ್ತಕ್ಕಂಥದ್ದು. ಸೊ ಅದು ಪ್ರಜಾಪ್ರಭುತ್ವ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲೇ ಇದ್ದರೆ ಅದನ್ನು ರಾಜಪ್ರಭುತ್ವ ಅಂತ ಹೇಳ್ತೀವಿ. ಅಂದರೆ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ನಾವು ರಾಜಪ್ರಭುತ್ವ ಅಂತ ಕರಿತೀವಿ. ಆಗಲೇ ನೋಡಿದ್ವಲ್ವ ಅದು. ಇಲ್ಲಿ ಎಲ್ಲವೂ ಏನಾಗುತ್ತೆ, ರಾಜನ ಇಚ್ಛೆಯಂತೆ ನಡೆಯುತ್ತೆ. ರಾಜ ಕೂತ್ಕೊಂಡ್ರು ಕೂತ್ಕೋಬೇಕು, ನಿಲ್ಲು ಅಂದರೆ ನಿಲ್ಲಬೇಕು, ಈ ರೀತಿ ಇರುತ್ತೆ. ಅವನ ಒಂದು ಆಳ್ವಿಕೆಯ ಅವಧಿ ನಿರ್ಬಂಧ ಇರೋದಿಲ್ಲ. ಅಂದರೆ ಇವಾಗ ನಾವೇನು ಹೇಳ್ತೀವಿ, ಇವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಓಕೆ, 5 ವರ್ಷ ಆದ ನಂತರ ಮುಗೀತೈತಿ, ಹಿಂಗಂತ ಇರುತ್ತೆ. ಬಟ್ ರಾಜನ ಆಳ್ವಿಕೆ ಏನಿರುತ್ತೆ, ಅಲ್ಲಿ ಅದಕ್ಕೆ ಅವಧಿಯ ಒಂದು ನಿರ್ಬಂಧ ಇರೋದಿಲ್ಲ. ಅವನ ತಕ್ಷಣ ಅವ್ರ ಮಗ ಆದ ತಕ್ಷಣ ಅವನ ಮಗ. ಸೊ ಈ ರೀತಿ ಅದು ವಂಶ ಪಾರಂಪರ್ಯವಾಗಿ ಹೋಗ್ತಾ ಇರುತ್ತೆ. ಇಲ್ಲೇನಾಗುತ್ತಂದ್ರೆ, ಚತುರ ಮತ್ತು ಧೈರ್ಯಶಾಲಿ ರಾಜನಿಂದ ರಾಜ್ಯ ಬಲಗೊಳ್ಳುತ್ತೆ, ಪ್ರಜೆಗಳು ಏನಾಗ್ತಾರೆ, ಸುಖವಾಗಿರ್ತಾರೆ. ಆದರೆ ದುರ್ಬಲ ಅರಸರ ಆಳ್ವಿಕೆಯಿಂದ ಏನಾಗುತ್ತೆ, ರಾಜಪ್ರಭುತ್ವ ಕೊನೆಗೊಳ್ಳುತ್ತಾ. ಹೌದು, ರಾಜ ಚಾಣಾಕ್ಷ ಇದ್ದ ಅಂದರೆ ಏನಾಗ್ತೈತಿ, ಹೊಸ ಒಂದು ಆಲೋಚನೆಗಳನ್ನು, ವಿಚಾರಗಳನ್ನು ತಗೊಂಡು ಬಂದು ರಾಜ್ಯವನ್ನು ಇನ್ನಷ್ಟು ಏನು ಮಾಡ್ತಾನೆ, ಬಲಗೊಳಿಸ್ತಾನೆ. ಇಲ್ಲ ದುರ್ಬಲ ಇದ್ದ ಅಂತಂದರೆ ಬೇರೆಯವರು ಬಂದು ಕೊಳ್ಳೆ ಹೊಡೆದು ಹೋದರೂ ಕೂಡ ಅವನು ಯಾವುದೇ ರೀತಿ ದುರ್ಬಲ ಇದ್ದ ಅಂತಂದರೆ ಅಲ್ಲಿ ಏನಾಗುತ್ತೆ, ರಾಜಪ್ರಭುತ್ವ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಪ್ರಜಾಪ್ರಭುತ್ವದ ಅರ್ಥ ಅಂತ ಕೊಟ್ಟಾರ. ಪ್ರಜಾಪ್ರಭುತ್ವ ಅಂದರೆ ಏನು, ಅದರ ಅರ್ಥ ಏನು, ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತಾ, ಆದರೂ ಒಂದ್ಸರಿ ನೋಡ್ಕೊಳ್ರಿ. ಪ್ರಜೆಗಳು ತಮ್ಮ ಒಂದು ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎಂದು ಕರೆಯಲಾಗುತ್ತದೆ. ಇದು ಪ್ರಜೆಗಳ ಸರ್ಕಾರವಾಗಿದೆ. ಪ್ರಜೆಗಳ ಹಿತರಕ್ಷಣೆಯೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಜೆಗಳೇ ಸ್ವತಃ ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮುಖಾಂತರ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗ್ತಕ್ಕಂತಹ ಒಂದು ರಾಜಕೀಯ ವ್ಯವಸ್ಥೆ ಆಗಿರುತ್ತೆ ಪ್ರಜಾಪ್ರಭುತ್ವ. ಓಕೆ, ನಿಮ್ಗೇನಾದರೂ 2 ಮಾರ್ಕ್ಸಿಗೆ ಕೇಳಿದ್ರು ಅಂತಂದ್ರೆ ನೀವು ಇದನ್ನು ಬರೀರಿ. ಪ್ರಜೆಗಳು ತಮ್ಮ ಪ್ರತಿನಿಧಿಯನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಓಕೆ, ಇದು ಪ್ರಜೆಗಳ ಸರ್ಕಾರ ಆಗಿರುತ್ತೆ. ಇಲ್ಲಿ ಮೇಯ್ನಾಗಿ ಪ್ರಜೆಗಳ ಒಂದು ಹಿತರಕ್ಷಣೆ ಇದರ ಮುಖ್ಯ ಗುರಿಯಾಗಿರುತ್ತೆ ಅಂತ ಬರೀರಿ. ಓಕೆ, ಅನಂತರ ಪ್ರಜಾಪ್ರಭುತ್ವದ ಮಹತ್ವ ಏನು ಅಂತ ಅಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವ ಜನಪರ ರಾಜಕೀಯ ವ್ಯವಸ್ಥೆ ಆಗಿರುತ್ತೆ. ಇದರಲ್ಲಿ ಕೆಲವು ಅಂಶಗಳು ಇರುತ್ತೆ. ಯಾವ್ಯಾವು ಅಂತಂದರೆ, ಫಸ್ಟ್ ಒಂದು ಬರ್ತಕ್ಕಂಥದ್ದು, ಆಡಳಿತವು ಪ್ರಜೆಗಳು ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತೆ. ಏನಾಗಿರತ್ರಿ, ಇಲ್ಲಿ ಪ್ರಜೆಗಳೇ ಸ್ವತಃ ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಆಯ್ಕೆ ಆಗಿರುತ್ತೆ, ಆಡಳಿತ ಆಗಿರುತ್ತೆ. ಎಲ್ಲರೂ ಇಲ್ಲಿ ಸಮಾನತೆಗೆ ಅವಕಾಶವಿದೆ. ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವನ್ನು ಕೊಡಲಾಗಿರುತ್ತೆ. ಜೊತೆಗೆ ಕ್ರಮಬದ್ಧವಾಗಿ ಚುನಾವಣೆಗಳು ನಡೆದು ಜನಪ್ರತಿನಿಧಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ.
ಹಾಗೆ ವಿಷಯಗಳ ಬಗ್ಗೆ ಚರ್ಚೆ ಕೂಡ ನಡೆಸುತ್ತೆ. ಜನಪರ ನಿರ್ಧಾರಗಳನ್ನು ಕೂಡ ಇಲ್ಲಿ ಕೈಗೊಳ್ತಾರೆ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಅವಶ್ಯಕತೆ ಇದೆ. ಹಾಗಾದರೆ ಪ್ರಜಾಪ್ರಭುತ್ವದ ಮಹತ್ವವನ್ನು ನಿಮಗೆ ಬರೀರಿ ಅಂತ ಮೇ ಬಿ ಒಂದು 3 ಮಾರ್ಕ್ಸಿಗೂ ಕೇಳಬಹುದು ಅಥವಾ 4 ಮಾರ್ಕ್ಸಿಗೂ ಕೇಳಬಹುದು. ಪ್ರಜಾಪ್ರಭುತ್ವ ಅಂದ್ರೇನು, ಅದರ ಅರ್ಥವನ್ನು ಬರೀರಿ, ಅದಾದ ನಂತರ ಅದರ ಮಹತ್ವ ಬರೀರಿ. ಅದು ಜನಪರ ಒಂದು ರಾಜಕೀಯ ವ್ಯವಸ್ಥೆ ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ ಅಂಶಗಳು ಏನಂತಂದ್ರೆ ಪ್ರಜೆಗಳ ಆಯ್ಕೆ ಮಾಡ್ತಕ್ಕಂತಹ ಪ್ರತಿನಿಧಿಗಳದ್ದೇ ಆಡಳಿತ ಆಗಿರುತ್ತೆ. ಜೊತೆಗೆ ಎಲ್ಲರಿಗೂ ಕೂಡ ಇಲ್ಲಿ ಸಮಾನ ಅವಕಾಶ ಇರುತ್ತೆ. ಕ್ರಮಬದ್ಧವಾಗಿ ಚುನಾವಣೆಗಳು ನಡೀತವೆ. ಓಕೆ, ಜನಪ್ರತಿನಿಧಿಗಳು ಏನಾಗ್ತಾರೆ, ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವಿಷಯಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಓಕೆ, ಜನರ ಒಂದು ಪರವಾಗಿ ನಿರ್ಧಾರಗಳನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಾರೆ, ಜನರು ವಿವೇಕದಿಂದ ನಿರ್ಧಾರಗಳನ್ನು ಕೈಗೊಳ್ಳುವುದೇ ಅಲ್ಲಿ ಒಂದು ಮುಖ್ಯ ಅವಶ್ಯಕತೆ ಆಗಿರುತ್ತೆ. ನೆಕ್ಸ್ಟು ಪ್ರಜಾಪ್ರಭುತ್ವದ ಸವಾಲುಗಳು. ಹಾಗಾದರೆ ನಾವು ಇಷ್ಟೊತ್ತು ಮಹತ್ವವನ್ನು ನೋಡಿಕೊಂಡ್ರೆ ಅಲ್ಲಿರ್ತಕ್ಕಂಥ ಸವಾಲುಗಳು ಯಾವುವು, ಹಾಗಾದರೆ ಯಾವೆಲ್ಲ ಸವಾಲುಗಳನ್ನು ಇದು ಎದುರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಫಸ್ಟ್ ಒನ್ ಬರುತ್ತೆ ಇಲ್ಲಿ ಮತ ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲಗಳನ್ನು ಬಳಸಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು ನೇಮಕ ಮಾಡ್ತಾರಲ್ವ, ಆಡಳಿತ ಇರುತ್ತೆ ಪ್ರಜೆಗಳದ್ದು. ಸೊ ಅಲ್ಲಿ ಯಾವ ರೀತಿ ಅಂತಂದರೆ ಅವರು ನೇಮಕ ಮಾಡ್ತಾರೆ. ಒಬ್ಬ ವ್ಯಕ್ತಿಯನ್ನು ಬರಬೇಕು ಅಂತಂದರೆ ತರಬೇಕು ಅಂತಂದರೆ ಅಲ್ಲಿ ಮತಗಳನ್ನು ಹಾಕ್ತೀವಿ. ನಿಮ್ಮೆಲ್ರಿಗೂ ಗೊತ್ತು, ವೋಟಿಂಗ್ ಮಾಡ್ತೀವಲ್ವ. ಸೊ ಮತವನ್ನು ಪಡಿಬೇಕಂದ್ರೆ ಕೆಲವಷ್ಟು ಜನ ಏನು ಮಾಡ್ತಾರೆ, ಹಣದ ಆಮಿಷವನ್ನು ಒಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಂದು ಒಂದು ಮೊಬೈಲ್ ಗುರುತು ಇದೆ ಅಂತ ಅಂದ್ಕೊಡ್ರಿ. ಓಕೆ, ಇನ್ನೊಬ್ರದ್ದು ಏನಿರುತ್ತೆ, ಒಂದು ಏನೋ ಒಂದು ಇದು ಮೊಬೈಲ್ ಅಂತ ಅಂದ್ಕೊಡ್ರಿ, ಇನ್ನೊಬ್ರದ್ದು ಪೆನ್ನಿನ ಗುರುತಿರುತ್ತೆ. ಸೊ ನೀವೇನು ಮಾಡಿರಿ, ನನಗೆ ಓಟ್ ಹಾಕ್ರಿ, ನಂದು ಮೊಬೈಲ್ ಚಿತ್ರ ಐತಲ್ಲ, ನನಗೆ ಇದಕ್ಕೆ ಓಟ್ ಹಾಕ್ರಿ. ಓಕೆ, ನಾನು ನಿಮ್ಗೆ ಇಷ್ಟು ಕೊಡ್ತೀನಿ, ಒಂದು ಓಟಿಗೆ 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ, ಹಿಂಗೆ ಏನಾರ ಇರುತ್ತೆ. ಅಕಸ್ಮಾತ್ ಏನಾಗುತ್ತೆ, ಬಾಹುಬಲಗಳಿಂದ ಅಂತಂದರೆ ನೀವು ಓಟ್ ಹಾಕ್ಲಿಕ್ಕಂದ್ರೆ ನಾನು ಏನು ಮಾಡ್ತೀನಿ, ನಿಮ್ಮನೆ ಧ್ವಂಸ ಮಾಡ್ತೀನಿ. ಸೊ ಈ ರೀತಿ ಎಕ್ಸಾಂಪಲ್ಸ್ ಅಷ್ಟೇ ಇವು. ಸೊ ಈ ರೀತಿ ಏನು ಮಾಡ್ತಾ ಇರ್ತಾರೆ, ಹಣದ ಆಮಿಷ ಆಗಿರ್ಬೋದು, ಬಾಹುಬಲಗಳನ್ನು ಇಲ್ಲೇನು ಮಾಡ್ತಾರೆ, ಬಳಸ್ತಾರೆ. ಜೊತೆಗೆ ಇಲ್ಲೇನಾಗುತ್ತೆ ರೀ ಅಂತಂದ್ರೆ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಚುನಾವಣೆಯಲ್ಲಿ ಜಾತಿ ಮತ ಭಾಷೆಗಳು ಪ್ರಭಾವ ಬೀರುತ್ತವೆ. ಚುನಾವಣೆಯೊಳಗೆ ಜಾತಿ ಮತ ಭಾಷೆಗಳು ಪ್ರಭಾವ ಬೀರುತ್ತೆ. ಎಲ್ಲರೂ ಕೂಡ ಇಲ್ಲಿ ಏನು ಮಾಡ್ತಾರೆ, ವೋಟಿಂಗ್ ಮಾಡ್ತಕ್ಕಂತಹ ಅವಕಾಶ ಇರುತ್ತೆ. ಓಕೆ, ಇಂಥವ್ರಿಗೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದೇ ವೋಟ್ ಇರುತ್ತೆ ಅಷ್ಟೇ, ಅದರ್ವೈಸ್ ಏನಿರಲ್ಲ. ನೆಕ್ಸ್ಟ್ ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರ್ತಾರೆ. ಹೌದು, ಒಬ್ರು ಏನು ಮಾಡ್ತಾರೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಹೆಸರು ತಗೊಳ್ಳೋದು ಬೇಡ ಇಲ್ಲಿ, ಯಾಕಂದರೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಬಹುದು. ಸೊ ಇವಾಗ ಒಂದು ನನ್ನ ಪಕ್ಷ, ನೀವು ಒಳ್ಳೇದು ಹೇಳಿದರೆ ನಿಮ್ಮ ಪಕ್ಷಕ್ಕೆ ಬರೋದು, ನಾವು ಒಳ್ಳೇದು ಹೇಳಿದರೆ ನನ್ನ ಪಕ್ಷಕ್ಕೆ ಬರೋದು. ಸೊ ಈ ರೀತಿ ಪಕ್ಷಾಂತರ ಮಾಡ್ತಾರೆ. ಅಂತಹ ಪಕ್ಷಾಂತರದಿಂದ ಸರ್ಕಾರ ಏನಾಗುತ್ತೆ ರೀ, ಅಸ್ಥಿರಗೊಳ್ಳುತ್ತಾ, ಭದ್ರವಾಗಂಗಿಲ್ಲ. ಈ ಒಂದು ವ್ಯವಸ್ಥೆ ಒಳಗೆ ಎರಡು ಪುಂಡರು ಅಪರಾಧಿಗಳು ಆಯ್ಕೆಗೊಳ್ತಕ್ಕಂತಹ ಸಂಭವ ಇರುತ್ತೆ. ಓಕೆ, ಇವೆಲ್ಲ ಏನಾಗಿರುತ್ತೆ, ಪ್ರಜಾಪ್ರಭುತ್ವದ ಸವಾಲುಗಳಾಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಗಮನಿಸ್ಕೊಳ್ತೀರಿ, ಚುನಾವಣೆ ಅಂತಕ್ಕಂಥದ್ದು ಅಂದರೆ ಎಲೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇದು ಮತಗಟ್ಟೆ ಕೇಂದ್ರ ಆಗಿರುತ್ತೆ. ಮತಗಟ್ಟೆ ಅಂದರೆ ಇಲ್ಲಿ ಮತವನ್ನು ಹಾಕತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳು ಇರ್ತಾರೆ. ಸೊ ಇಲ್ಲಿ ಕಾವಲಿಗೆ ಪೊಲೀಸ್ ಕೂಡ ಇರ್ತಾರೆ. ಸೊ ಇಲ್ಲಿ ನಾವು ಪ್ರಜೆಗಳು ಏನು ಮಾಡ್ತೀವಿ, ಲೈನ್ ಹಿಡಿದು ಹೋಗ್ತೀವಿ. ಅಲ್ಲಿ ಮರೆ ಇರುತ್ತೆ. ಒಬ್ಬರು ವೋಟಿಂಗ್ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಕಾಣಬಾರ್ದು, ಅಂದರೆ ಯಾರಿಗೆ ಯಾರು ವೋಟ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದು. ಸೊ ಅಲ್ಲಿ ಅದನ್ನು ಭದ್ರತೆಯನ್ನು ಗೊಳಿಸಿರ್ತಾರೆ. ಸೊ ಅವ್ರು ಹೋಗಿ ಆ ಒಂದು ಚೌಕಟ್ಟಿನಲ್ಲಿನೇ ನಿಂತು ಓಟನ್ನು ನಿಮ್ಮೆಲ್ರಿಗೂ ಸಹ ಗೊತ್ತಿರುತ್ತೆ ಸ್ನೇಹಿತರೆ, ಯಾಕಂದರೆ ಎಲ್ಲರೂ ಕೂಡ ಓಟ್ ಹಾಕಿರ್ತೀರಿ. ಸೊ ಇದೊಂದು ಮತ ಚಲಾವಣೆಯ ಪ್ರಕ್ರಿಯೆಯ ಒಂದು ದೃಶ್ಯ ಹಿಂದಿರ್ತಕ್ಕಂಥದ್ದು. ಸೊ ಈ ರೀತಿಯೂ ಕೂಡ ನಾವು ಓಟ್ ಹಾಕಿವಿ. ಇವಾಗ ಇತ್ತೀಚೆಗೆ ಈ ರೀತಿಯ ಒಂದು ಎಲೆಕ್ಟ್ರಾನಿಕ್ ಮಿಷನ್ನಿಂದ ಕೂಡ ನಾವು ವೋಟಿಂಗ್ ಮಿಷನ್ನಿಂದ ನಾವು ಓಟ್ ಹಾಕ್ತೀವಿ. ಸೊ ಇಲ್ಲಿ ಯಾರ್ದೋ ಒಂದು ಚಿತ್ರ ಇರುತ್ತೆ. ಸೊ ನಾವು ಇವ್ರಿಗೆ ಓಟ್ ಹಾಕ್ಬೇಕಂದ್ರೆ ನಾವು ಏನು ಮಾಡ್ತೀವಿ, ಈ ಒಂದು ಬಟನ್ ಒತ್ತೀವಿ. ಸೊ ಇವ್ರಿಗೆ ಹಾಕ್ಬೇಕಂದ್ರೆ ಏನು ಮಾಡ್ತೀವಿ, ಈ ಬಟನ್ ಒತ್ತೀವಿ. ಸೊ ಹಿಂಗೆ ಓಕೆ, ಈ ರೀತಿ ಮಾಡಿಬಿಟ್ಟು ಏನಾಗುತ್ತೆ, ಅವ್ರ ಹೆಸರಲ್ಲೇ ಒಂದು ಓಟು ರಿಸರ್ವ್ ಆಗಿಬಿಡುತ್ತೆ. ಸೊ ಇದೊಂದು ಈ ಪ್ರಕ್ರಿಯೆ. ಇಲ್ಲಿ ಇದ್ರ ಮೇಲೆ ಕೆಲವೊಂದಷ್ಟು ಪ್ರಶ್ನೆ ಇದೆ ನೋಡಿ. ಜನರು ಏಕೆ ಸಾಲಾಗಿ ನಿಂತಾರ ಅಂತಂದರೆ ಅವರು ಏನು ಮಾಡಕತ್ತಾರ, ಮತ ಚಲಾವಣೆ ಮಾಡಲಿಕ್ಕೋಸ್ಕರ ನಿಂತಾರ. ನೆಕ್ಸ್ಟ್, ನೀನು ಎಂದಾದರೂ ಈ ರೀತಿ ಸನ್ನಿವೇಶವನ್ನು ನೋಡಿರುವೆಯಾ ಅಂತ. ಸೊ ಇತ್ತೀಚಿನ ಜನಗಳಿಗೆ ಈ ರೀತಿ ನೋಡೋದು ಭಾಳ ಕಡಿಮೆ ಅಂತ ಅನ್ಕೊತೀನಿ. ಸೊ ಇವಾಗ ಇದೇ ರೀತಿ ಮಾಡ್ತಾ ಇದ್ದಾರೆ.
ಮಷಿನ್ ಮುಖಾಂತರ. ಬಟ್ ನಾನು ಕೂಡ ಇದನ್ನು ನೋಡಿದ್ದೀನಿ, ಇದೇ ರೀತಿ ಒಂದು ಸಾರಿ ವೋಟ್ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮತಪತ್ರಗಳ ಅಥವಾ ಮತಯಂತ್ರಗಳ ಮೇಲೆ ಚಿಹ್ನೆಗಳನ್ನು ಏಕೆ ನೀಡ್ತಾರೆ ಅಂತಂದರೆ ಅವ್ರದ್ದು ಒಂದು ಐಡೆಂಟಿಫಿಕೇಷನ್ ಅದು. ಸೊ ಹಾಗಾಗಿ ಅವ್ರಿಗೆ ಆ ಚಿತ್ರವನ್ನು ನೀಡ್ತಾರೆ. ನೆಕ್ಸ್ಟು ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಹೌದು, ಪ್ರಜೆಗಳನ್ನು ಏನು ಮಾಡ್ತಾರೆ ಇಲ್ರಿ, ಜನಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಮತದಾನವು ಚುನಾವಣಾ ಪದ್ಧತಿಯ ಒಂದು ಮುಖ್ಯ ಅಂಗ ಆಗಿರುತ್ತೆ. ಭಾರತದಲ್ಲಿ 18 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಂತಹ ವಯೋಮಾನದವರಿಗೆ ಮತದಾನದ ಹಕ್ಕಿರುತ್ತೆ. ಅಂದರೆ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಏನಾಗಿರಬೇಕು, ಮಿನಿಮಮ್ 18 ವರ್ಷ ಆಗಿರಬೇಕು. ಸೊ ಅವರು ವೋಟರ್ ಐ ಡಿಯನ್ನು ಮಾಡಿಸ್ಕೊಳ್ಬೇಕು. ಓಕೆ, ಮಾಡಿಸ್ಕೊಂಡು ಅವ್ರು ಏನು ಮಾಡ್ಬೋದು, ವೋಟ್ ಮಾಡಲಿಕ್ಕೆ ಅವರು ಸಾಧ್ಯ ಆಗುತ್ತೆ. ಮತದಾರರು ರಹಸ್ಯ ಮತದಾನಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ರಹಸ್ಯ ಅಂದರೆ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವ್ರು ಏನು ಮಾಡ್ತಾರೆ, ವೋಟನ್ನು ಹಾಕುವಂಥದ್ದು. ಅಭ್ಯರ್ಥಿಗಳಿಗೆ ಚುನಾವಣಾ ಚಿಹ್ನೆಗಳನ್ನು ನೀಡಲಾಗುತ್ತೆ. ಓಕೆ, ಇವಾಗ ಯಾರೆಲ್ಲ ಏನು ಮಾಡ್ತಾರೆ, ಅವರು ಏನಂತ ಹೇಳ್ತೀವಿ ರೀ, ಪ್ರಚಾರ ಮಾಡೋಕೆ ಬರ್ತಾರಲ್ಲ, ಸೊ ಅವರು ಈ ರೀತಿ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಸೊ ಅದ್ರೊಳಗೆ ಯಾರ್ದು ಯಾವ ಚಿಹ್ನೆ ಅಂತ ನೋಡ್ಕೊಂಡಿರ್ತೀವಿ. ಸೊ ಅದ್ರ ಮುಖಾಂತರ ಚಿಹ್ನೆಗಳನ್ನು ನೋಡಿ ಏನು ಮಾಡ್ತಾರೆ, ಅನಕ್ಷರಸ್ಥರು ಕೂಡ ಮತವನ್ನು ಹಾಕ್ತಾರೆ. ಓಕೆ, ಅಂದರೆ ಅಕ್ಷರಸ್ಥರು ಏನು ಮಾಡ್ತಾರೆ, ಓದ್ತಾರೆ. ಬಟ್ ಅನಕ್ಷರಸ್ಥರು ಏನು ಮಾಡ್ತಾರೆ, ಇಂಥ ವ್ಯಕ್ತಿಗೆ ನಾನು ಹಾಕಬೇಕು ಓಟು. ಫಾರ್ ಎಕ್ಸಾಂಪಲ್, ಈಗ ನನಗೆ ಓಟ್ ಹಾಕಬೇಕು ಅಂತ ಅವ್ರಿದ್ರೆ ನಂದು ಮೊಬೈಲ್ ಚಿಹ್ನೆ ಇರುತ್ತೆ. ಓಕೆ, ನಿಮಗೆ ಹಾಕ್ಬೇಕಂದ್ರೆ ಒಂದು ಪೆನ್ನಿನ ಚಿತ್ರ ಇರುತ್ತೆ. ಸೊ ಹಿಂಗೆ ಓಕೆ, ಆ ರೀತಿ. ನೆಕ್ಸ್ಟ್ ಮತದಾನದ ಮಹತ್ವ ಏನು? ಸೊ ಮತದಾನ ನಾವು ಯಾಕೆ ಮಾಡಬೇಕು? ಪ್ರಜೆಗಳು ತಮಗಿಷ್ಟವಾದಂತಹ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮೂಲಕ ಅಭಿಪ್ರಾಯವನ್ನು ತಿಳಿಸಲು ಮತದಾನ ಏನಾಗಿರುತ್ತೆ, ಇಲ್ಲಿ ಸಹಾಯಕ ಆಗುತ್ತೆ. ಇದು ಎಲ್ಲ ವರ್ಗದ ಜನರ ಒಂದು ಪ್ರಾತಿನಿಧ್ಯಕ್ಕೆ ಅವಕಾಶವನ್ನು ನೀಡುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಚುನಾವಣಾ ಪ್ರಕ್ರಿಯೆ. ಚುನಾವಣೆಗಳನ್ನು ಒಂದು ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಓಕೆ, ವೇಳಾಪಟ್ಟಿ ಅಂತ ಅದನ್ನ ಏನು ಮಾಡ್ತಾರೆ, ನಡೆಸಲಾಗುತ್ತೆ. ಚುನಾವಣಾ ಅಧಿಸೂಚನೆ ಹೊರಡಿಸುವುದು, ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ಅಭ್ಯರ್ಥಿಗಳಿಗೆ ನಾಮಪತ್ರ ಹಿಂತೆಗೆತ, ಮತಯಾಚನೆಗಾಗಿ ಅಭ್ಯರ್ಥಿಗಳಿಂದ ಮತ್ತು ಪಕ್ಷಗಳ ನಾಯಕರಿಂದ ಚುನಾವಣಾ ಪ್ರಚಾರ, ನಿಗದಿತ ದಿನದಂದು ಮತದಾನ, ಮತಗಳ ಎಣಿಕೆ ಹಾಗೂ ಫಲಿತಾಂಶದ ಘೋಷಣೆ, ವಿಜೇತ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಸೊ ಇವಷ್ಟು ಏನಾಗಿರ್ತವ್ರೆ ಅಂತಂದ್ರೆ ಚುನಾವಣಾ ಪ್ರಕ್ರಿಯೆಗಳಾಗಿರ್ತವೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಹೊಸ ಪದಗಳದವು. ಮತದಾನ ಅಂದ್ರೆ ಚುನಾವಣೆಯಲ್ಲಿ ತನ್ನ ಆಯ್ಕೆಯನ್ನು ವ್ಯಕ್ತಪಡಿಸೋದು ಅಥವಾ ಮತವನ್ನು ಚಲಾಯಿಸೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ವಂಶ ಪಾರಂಪರ್ಯ ಆಡಳಿತ ಮತಪತ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೇ ಮನೆತನದವರು ಆಡಳಿತವನ್ನು ನಡೆಸೋದು. ಇದು ವಂಶ ಪಾರಂಪರ್ಯ ಆಡಳಿತ ಅಂದರೆ ಒಂದೇ ಮನೆತನದವರು ಆಡಳಿತ ನಡೆಸೋದು. ನೆಕ್ಸ್ಟ್ ಮತಪತ್ರ ಅಂತಂದರೆ ಅಭ್ಯರ್ಥಿಗಳ ಹೆಸರು ಮತ್ತು ಚಿಹ್ನೆಗಳು ಮುದ್ರಿತವಾದಂತಹ ಮತದಾನದ ಚೀಟಿ, ಅಂದರೆ ನಾವು ವೋಟ್ ಹಾಕಕ್ಕೆ ಹೋಗ್ತೀವಲ್ಲ ಅದಾಗಿರುತ್ತೆ. ನೆಕ್ಸ್ಟ್ ರಹಸ್ಯ ಮತದಾನ ಅಂತಂದ್ರೇನು, ಯಾವ ಪಕ್ಷ ಅಥವಾ ಯಾವ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅನ್ನೋದನ್ನು ಘೋಷಣೆ ಮಾಡ್ತಕ್ಕಂಥ ಅಥವಾ ಹೇಳುವ ಅಗತ್ಯ ಇರಲ್ಲ. ಪೌರನೊಬ್ಬನ ರಹಸ್ಯವಾಗಿ ಮತವನ್ನು ಚಲಾಯಿಸಬಹುದಾದಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಮತಗಟ್ಟೆ ಅಂದ್ರೆ ಏನ್ರಿ, ಮತ ಚಲಾಯಿಸ್ತಕ್ಕಂತಹ ಒಂದು ಸ್ಥಳ ಆಗಿರುತ್ತೆ. ಓಕೆ, ನಿಮಗಿದು ತಿಳಿದಿರಲಿ ಅಂತಂದ್ರೆ ಇತ್ತೀಚೆಗೆ ಮತದಾನಕ್ಕಾಗಿ ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಪ್ರಾರಂಭ ಆಗೈತಿ. ಹೌದು, ಇವಾಗ ಮತಗಟ್ಟೆ ಅಂತಂದ್ರೆ ಅಲ್ಲಿ ಜನರು ಸೇಮ್ ಸಾಲಾಗಿ ಹೋಗಿ ಹಾಕ್ತಾರೆ. ಬಟ್ ಅಲ್ಲಿ ಏನಿರುತ್ತೆ, ಚೀಟಿ ಹಾಕೋದಿರಲ್ಲ, ಬಟನ್ ಒತ್ತುವಂಥ ವ್ಯವಸ್ಥೆ ಇರುತ್ತೆ, ಅಂದರೆ ಮಷಿನ್ಸ್ ಇರ್ತವೆ. ನೆಕ್ಸ್ಟ್ ಭಾರತದಲ್ಲಿ ಚುನಾವಣಾ ಕಾರ್ಯಗಳನ್ನು ನಿರ್ವಹಿಸುವ ಅಧಿಕಾರವು ಚುನಾವಣಾ ಆಯೋಗಕ್ಕಿರುತ್ತೆ. ಆ ಆಯೋಗ ಸ್ವತಂತ್ರವಾಗಿ ಏನು ಮಾಡುತ್ತಾ ಕಾರ್ಯವನ್ನು ನಿರ್ವಹಿಸುತ್ತಾ. ಇದ್ರ ಮೇಲೆ ಒಂದೆರಡು ಕ್ವಶನ್ ಅದಾವೆ, ನೋಡ್ಕೊಂಡ್ಬಿಟ್ರಿ. ಖಾಲಿ ಬಿಟ್ಟಂತಹ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬ್ರಿ ಅಂತ. ಸೊ ಎಲ್ಲ ಅಧಿಕಾರ ಒಬ್ಬರ ಬಳಿ ಮಾತ್ರ ಇದ್ದರೆ ಅದು ಏನಾಗುತ್ತೆ, ರಾಜಪ್ರಭುತ್ವ ಆಗುತ್ತೆ. ಮತದಾನ ಮಾಡಲು 18ಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು. ಮತ ಚಲಾಯಿಸ್ತಕ್ಕಂತಹ ಸ್ಥಳ ಮತಗಟ್ಟೆ ಆಗಿರುತ್ತೆ. ಓಕೆ, ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಐತಿ. ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜಾಪ್ರಭುತ್ವದ ಮಹತ್ವ ಏನು, ಪ್ರಜಾಪ್ರಭುತ್ವದ ಸವಾಲುಗಳು, ಓಕೆ, ಮತದಾನದ ಮಹತ್ವವೇನು. ಓಕೆ, ಈ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನಾನು ನಿಮ್ಗೆ ಖಂಡಿತ ಆನ್ಸರನ್ನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಸೊ ನೆಕ್ಸ್ಟ್ ಕ್ಲಾಸ್ ಯಾವ್ದು ಬರುತ್ತೆ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬರುತ್ತೆ, ಅಧ್ಯಾಯ 18. ನೆಕ್ಸ್ಟ್ ಡೇ ಈ ಒಂದು ಕ್ಲಾಸನ್ನು ತಗೊಳ್ಳೋಣ. ಓಕೆ,
ಎಸ್, ಹಾಗಾದರೆ ಇಲ್ಲಿವರೆಗೂ ಏನೆಲ್ಲ ಕ್ಲಾಸ್ಗಳು ಆಗಿದೆ ನೋಡಿ. ಸೊ ಎಲ್ಲವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ.